ಈ ಒಂದು ಮಾತು ಕೆಟ್ಟದಾಗಿ ಗುರೂಜಿ ಬಗ್ಗೆ ಮಾತಾಡಬೇಡ. ಶಾಪ ತಟ್ಟತ್ತೆ ಕಣೋ. ಅಂತ ಪುಣ್ಯಾತ್ಮರನ್ನ ನಿಂದನೆ ಮಾಡೋದು ಶ್ರೇಯಸ್ಸಲ್ಲ. ನಾನು ನಿಮ್ಮ ಗುರೂಜಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿಲ್ಲ. ಅವ್ರನ್ನೇ ಕೇಳಿ, ಅವರೇ ನಿಮ್ಗೆ ಹೇಳ್ತಾರೆ. ನಾಳೆ ರಜಾ ಹಾಕ್ಬೇಕು. ಯಾಕೆ? ಬೆಂಗಳೂರಿಗೆ ಹೋಗಕ್ಕೆ. ಯಾಕೆ? ಸಾಹೇಬ್ರ ಜೊತೆ ಮಾತಾಡ್ಬೇಕು. ಯಾಕೆ? ಅಯ್ಯೋ ಅಪ್ಪ, ಅಕ್ಕನ ಮದ್ವೆ ಬಗ್ಗೆ ಮಾತಾಡಕ್ಕೆ. ಯಾಕೆ? ಏನಂದೆ? ಕೈ ಹಿಡಿದು ಕೇಳಿಸ್ಕೊಂಡ್ಲಿಲ್ವೇನಪ್ಪ? ಅವಳ ಮದ್ವೆ ಅಂತ ಆದ್ರೆ ಸಾಹೇಬ್ರನೇ ಅಂತ. ಅದಕ್ಕೆ ನಾಳೆ ಅವ್ರ ಮನೆಗೆ ಹೋಗಿ ಅವಳ ಮದ್ವೆ ವಿಚಾರ ಪ್ರಸ್ತಾಪ ಮಾಡ್ಬೇಕು. ನಿನ್ ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯೇನೆ? ಏನ್ ತಮಾಷೆ ಮಾಡ್ತಾ ಇದೀಯಾ? ಅಪ್ಪ, ಅಕ್ಕನ ಮದುವೆ ವಿಚಾರದಲ್ಲಿ ತಮಾಷೆ ಮಾಡಲ್ಲ ಅಂತ ನಿಮಗೂ ಗೊತ್ತು. ಇನ್ಸ್ಪೆಕ್ಟರ್ ಕುಮಾರ್ ಅವ್ರು ಹೇಳಿದ್ದಾರೆ, ಇನ್ನು 15 ದಿನದಲ್ಲಿ ಆ ಕೊಲೆಗಾರನ್ನ ಹಿಡಿತೀನಿ ಅಂತ. ನಾವು ಹೋಗಿ ಮದುವೆ ವಿಚಾರ ಪ್ರಸ್ತಾಪ ಮಾಡಿದ್ರೆ 15 ದಿನದ ಒಳಗಡೆ ಮದ್ವೆನೂ ಆಗತ್ತೆ, ಆ ಕೊಲೆಗಾರನು ಸಿಗ್ಬೀಳ್ತಾನೆ. ಏನ್ ಹೇಳ್ತೀಯಾ? ನೀನ್ ಹೇಳೋದನ್ನ ಸರಿ, ಆದ್ರೆ ಕೂತ್ಕೊಂಡು ಯೋಚನೆ ಮಾಡು. ನೀನು ಚಾಲೆಂಜ್ ಮಾಡಿದೆ, ನಿಮ್ಮ ಅಕ್ಕನಿಗೆ ಅವ್ರ ಮೇಲೆ ಒಳ್ಳೆ ಭಾವನೆ ಬಂತು, ಪ್ರೀತಿನೂ ಇದೆ. ಹಾಗಂತ ನಾವು ಹೋಗಿ ಪ್ರಸ್ತಾಪ ಮಾಡಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೇನೆ? ಒಪ್ಸೋ ಪ್ರಯತ್ನ ಮಾಡೋಣ ಅಪ್ಪ. ಇಷ್ಟು ದಿನ ಮದ್ವೆನೇ ಬೇಡ ಅಂತಿದ್ದಳು, ಈಗ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಳೆ. ಪ್ರೀತಿ ಇದೆ ಅಂತೆಲ್ಲ ಮಾತಾಡ್ತಿದ್ದಾಳೆ. ನಾವ್ ಇವಾಗೇನಾದ್ರೂ ತಡ ಮಾಡಿದ್ರೆ ಅವಳ ಮನ್ಸು ಬದಲಾಯಿಸ್ಬಿಡ್ತಾಳೆ. ಆಮೇಲೆ ಅವಳು ಒಪ್ಕೊಳ್ಳೋದೇ ಇಲ್ಲ ಅಪ್ಪ. ಅವಳು ಎಂತ ಹಠ ಮಾರಿ ಅಂತ ನಿನ್ಗೂ ಗೊತ್ತು. ಎಲ್ಲ ಗೊತ್ತು ಕಣೆ. ಇವಳು ಹಠ ಮಾಡಿದ್ಲು ಅಂತ ನಾನು ಹೋಗಿ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಕ್ಕಾಗುತ್ತೇನೆ? ಮುಗಿಯಲ್ವಾ? ನೀನ್ ಇಲ್ಲಿ ಕೂತ್ಕೊಂಡು ಎಲ್ಲಾನು ಹೇಳ್ಬಿಡು. ನಿನ್ ಕೈಲಿ ಆಗಲ್ಲ ಅಂತ ಹೇಳು, ಒಪ್ಕೋತೀನಿ. ಅದ್ ಬಿಟ್ಟು ಮದ್ವೆನೇ ಆಗಲ್ಲ ಅಂತೆಲ್ಲ ಹೇಳ್ಬೇಡ. ಮತ್ತೆ ನೀನೇ ಹೋಗಿ ಮಾತಾಡೆ, ಅವ್ರು ಒಪ್ಕೊಳ್ಳಿ, ಊದಿಸ್ಬೇಡ ವಾಲ್ಗನ. ನಾನೇ ಹೋಗಿ ಮಾತಾಡೋ ಹಾಗಿದ್ದಿದ್ರೆ ನಿನ್ನ ಹತ್ರ ಬಂದು ಕೇಳ್ತಾ ಇರ್ಲಿಲ್ಲ. ಅಪ್ಪ ಪ್ಲೀಸ್ ಒಪ್ಸೋಣ, ಅವ್ರನ್ನ ಕಾಲ್ ಹಿಡ್ಕೊಳ್ಳೋಣ, ಬೇಡ್ಕೊಳ್ಳೋಣ. ಅವ್ರು ಒಪ್ಕೊಳ್ತಾರೆ. ಇಷ್ಟು ಮಾಡಿದ್ರು ಒಪ್ಪಲ್ಲ ಅಂದ್ರೆ ಏನೇ ಮಾಡೋದು? ಒಪ್ತಾರಪ್ಪ. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಇರುತ್ತೆ. ಆ ದಾರಿಯಲ್ಲಿ ನಾವು ಹೋಗೋಣ, ಆಗ ಅವ್ರು ಖಂಡಿತವಾಗ್ಲೂ ಒಪ್ತಾರೆ. ಆಗ್ಲೂ ಒಪ್ಲಿಲ್ಲ ಅಂದ್ರೆ ಹೇಳೆ, ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೋಡ್ದ್ಯಾ, ನಿನಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ನಂಬಿಕೆ ಬಗ್ಗೆ ಮಾತಾಡ್ತೀಯ ನೀನು. ಒಪ್ಕೊಳಕ್ ಮುಂಚೆ ನೆಗೆಟಿವ್ ಆಗಿ ಮಾತಾಡಬೇಡಪ್ಪ. ಅವರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಹಾಗೊಂದ್ ವೇಳೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ ಯೋಗ್ಯತೆನೇ ಇಷ್ಟು ಅಂತ ಸುಮ್ಮನಾಗ್ಬಿಡೋಣ. ನೋಡು, ನಾಳೆ ನೀನ್ ರಜಾ ಹಾಕು. ಹಾಗೆ ನೀನು ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ನಾಳೆ ಮದುವೆ ವಿಷಯ ಮಾತಾಡಕ್ ಬರ್ತಾ ಇದೀವಿ, ಬಿಡು ಮಾಡ್ಕೊಳ್ಳಿ ಅಂತಾನು ಹೇಳು, ಸರಿನಾ? ಯಾರು ಕೂಡುವರು ಯಾರು ಕಾಡುವರು ಬಾಳ ಪಯಣದಲ್ಲಿ, ಸೋತು ಗೆದ್ದವರು ಗೆದ್ದು ಸೋತವರು ಎಲ್ಲ ಸಿಗುವರಿಲ್ಲಿ, ಎಲ್ಲೂ ನಿಲ್ಲದಿರು ಮುಂದೆ ಸಾಗುತ್ತಿರು. ಅಂದ್ರೆ ಗುರುಜಿಗಳು ನಿಜವಾಗ್ಲೂ ಸುಳ್ಳು ಹೇಳಿದ್ರಾ? ಹೇಳಿರ್ಲಿಲ್ಲ, ಈಗ ಹೇಳಿಸ್ದೆ. ಗುರುಜಿಗಳ ವಿಷಯದಲ್ಲೂ ಈ ರೀತಿ ಮಾಡೋದು ಸರಿ ಅನ್ಸ್ತು, ಮಾಡ್ದೆ. ನೀನ್ ಒಳ್ಳೆಯವನಾಗ್ಬೇಕು ಅಂತ ಒಳ್ಳೆಯವ್ರನ್ನು ಕೆಟ್ಟವ್ರನ್ನಾಗಿ ಮಾಡ್ಬಿಟ್ಯಾ? ಜಗತ್ತಲ್ಲಿ ಎಲ್ಲರೂ ಒಳ್ಳೆಯವ್ರು ಆಗಿರೋಕ್ಕಾಗಲ್ಲ ಪ್ರಮೋದಿನಿ. ಒಬ್ಬೊಬ್ರು ಕಾಲು ಎಳಿಬೇಕು, ಒಬ್ಬೊಬ್ರನ್ನ ತುಳಿಬೇಕು. ಕಾಲ್ ಹಿಡಿದು ಎಳಿಬೇಕಾದ್ರೆ ಅವ್ರು ನಿನಗಿಂತ ಮೇಲಿರ್ತಾರೆ. ಅದಕ್ಕೆ ಎಳಿಯೋದು. ಅವ್ರನ್ನ ಮೆಟ್ಲು ಮಾಡಿಕೊಂಡು ನಾವು ಮೇಲೆ ಹೋಗ್ಬೇಕು. ನನ್ನ ಪ್ರಕಾರ ಮನಸ್ಸಿನ ಮುಂದೆ ಯಾವ ದೇವರು ಯಾವ ಗುರುನೂ ದೊಡ್ಡವರಲ್ಲ. ನನ್ನ ಮನಸ್ಸು ಏನು ಹೇಳುತ್ತೋ ನಾನು ಅದು ಮಾಡ್ತೀನಿ. ಹಂಸಿನಿಂದ ಈ ವಿಷಯದಿಂದ ದೂರ ಇಡಬೇಕಾಗಿತ್ತು. ಅತ್ತೆನ ಅಪ್ಪ ಅಮ್ಮನಿಂದ ದೂರ ಮಾಡಬೇಕಾಗಿತ್ತು. ಅದಕ್ಕೆ ಗುರುಜಿನ ಗಾಳವಾಗಿ ಉಪಯೋಗಿಸ್ಕೊಂಡೆ. ಇವಾಗ ಯಾರೂ ನನ್ನ ತಡೆಯೋದಕ್ಕಾಗಲ್ಲ. 15 ದಿವಸದಲ್ಲಿ ನನ್ನ ಅರೆಸ್ಟ್ ಮಾಡ್ತೀನಿ ಅಂದಲ್ವಾ? ಅದೇ 15 ದಿವಸದಲ್ಲಿ ನಾನು ಮೇಘ್ನಾಗೆ ತಾಳಿ ಕಟ್ತೀನಿ. ಆಗ ನನ್ನ ಅರೆಸ್ಟ್ ಮಾಡಕ್ಕೆ ಬಂದರೆ ಮೇಘನ, ಐ ಮೀನ್ ನನ್ನ ಹೆಂಡತಿನೇ ಕೇಸ್ ವಾಪಸ್ ತಗೊತಾಳೆ. Nobody can catch Vikram Simha.
ಇದನ್ನ ಉಟ್ಕೋ. ಇದ್ಯಾಕೆ ಮಧುರ? ಇವತ್ತು ನಾವು ನಮ್ಮ ಅಕ್ಕಂಗೆ ಹುಡುಗ ನೋಡಕ್ ಹೋಗ್ತಾ ಇದೀವಿ. ಎಲ್ಲಿಗೆ? ಬೆಂಗಳೂರಿಗೆ ಕಣೆ, ಸಾಹೇಬ್ರ ಮನೆಗೆ. ಇದ್ದಕ್ಕಿದ್ದಾಗೆ ಹೋದ್ರೆ ಅಧಿಕ ಪ್ರಸಂಗ ಅನ್ಕೊಳಲ್ವೇನೆ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೋದ್ರೆ ಚೆನ್ನಾಗಿರುತ್ತೆ. ನಾವು ಹೊರಡಕ್ ಮುಂಚೆ ಫೋನ್ ಮಾಡ್ತೀನಿ ಅಂತ ಅಪ್ಪ ಹೇಳಿದ್ದಾರೆ. ನೀನೇನು ಯೋಚನೆ ಮಾಡಬೇಡ, ತಗೋ ಇದನ್ನ ಮೊದಲು ಉಟ್ಕೋ. ಮಾತುಕತೆಗೆ ಅಂತ ಹೋಗ್ತಿರೋದು. ಈಗಲೇ ರೇಷ್ಮೆ ಸೀರೆ ಉಟ್ಕೊಂಡು ಹೋದ್ರೆ ತೀರಾ ಹಳ್ಳಿಯವರು ಅನ್ಕೋತಾರೆ. ನಾರ್ಮಲ್ ಆಗಿರೋ ಯಾವುದೋ ಒಂದು ಸೀರೆ ಉಟ್ಕೋತೀನಿ ಕಣೆ. ಆಯ್ತಮ್ಮ, ಅಂತದ್ದೇ ಉಟ್ಕೋ. ಆದ್ರೆ ಬೇಗ ಹೋಗಿ ರೆಡಿ ಆಗ್ಬಾ, ತಗೋ. ಮಧುರ, ಒಪ್ಕೋತಾರೇನೆ ಮದ್ವೆಗೆ? ಒಪ್ತಾರೆ ಕಣೆ. ಇಷ್ಟು ಮುದ್ದಾಗಿದ್ಯಾ, ಬುದ್ಧಿವಂತೆ. ನಿನ್ನನ್ನು ಒಪ್ದೆ ಇನ್ಯಾರನ್ನ ಒಪ್ತಾರೆ ಹೇಳು? ಅಂದ್ರೂ ಅವ್ರೇನಾರು ಒಪ್ಲಿಲ್ಲ ಅಂದ್ರೆ ಇದನ್ನಲ್ಲ, ಆ ಪ್ರಕಾಶ. ಮಧುರ ಅವ್ರ ಭರವಸೆ ಕೊಟ್ಟಾಯ್ತಲ್ಲ, ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಕಣೆ. ನೀನೇನು ಹೆದರ್ಕೋಬೇಡ. ನಿನ್ನಂತ ಸೊಸೆನ್ ಪಡೆಯೋದಕ್ಕೆ ಅವ್ರು ತುಂಬಾನೇ ಅದೃಷ್ಟ ಮಾಡಿರ್ಬೇಕು. ನಮ್ಮ ಅಕ್ಕಂಗೊಂದು ಮದುವೆ ಮಾಡಬೇಕು ಅಂತ ಕನಸಿತ್ತು. ಆ ಕನಸು ಇವತ್ತು ನನ್ಸಾಗೋ ಸಮಯ ಬರ್ತಾ ಇದೆ ಕಣೆ. ಅಷ್ಟೇ ಸಾಕಾ? ನಿನ್ ಜೀವನದಲ್ಲಿ ಕನ್ಸುಗಳೇನು ಇಲ್ವಾ? ಇದೇ 1 ವರ್ಷಕ್ಕೆ ನಿನ್ ಮದ್ವೆ ಆಗತ್ತೆ. ನಿಮ್ಮೊಂದು ಮಗುನೂ ಇರುತ್ತೆ. ಆ ಮಗುನ ನಾನ್ ನೋಡ್ಕೋತೀನಿ. ಅದು ಅಮ್ಮನ್ಗಿನ ಜಾಸ್ತಿ ಚಿಕ್ಕಮ್ಮನೆ ಪ್ರೀತಿ ಮಾಡತ್ತೆ. ಅದು ನೋಡಿ ಅಕ್ಕ ಬೇಜಾರ್ ಮಾಡ್ಕೊಳ್ತಾಳೆ. ಅಕ್ಕ ನಾನ್ ಮದ್ವೆ ಮಾಡ್ಕೊಳ್ಳಲ್ಲ, ನಿನ್ ಮಗುನೇ ದತ್ತು ತಗೊಳ್ತೀನಿ ಅಂತ ಕೇಳ್ತೀನಿ. ಅದಕ್ಕೆ ಅಕ್ಕ ಕೊಡಲ್ಲ ಅಂತಾಳೆ. ಅಕ್ಕ ಕೊಡ್ತಾಳೆ. ನಿನಗೋಸ್ಕರ ಜೀವನೇ ಕೊಡ್ತೀನಿ ಕಣೆ ನಾನು. ನಿನ್ ಜೀವನದಲ್ಲಿ ಸಂತೋಷ ಇದ್ರೆ ನಂಗೆ ಅದೇ ದೊಡ್ಡ ಗಿಫ್ಟ್ ಕಣೆ ಅಕ್ಕ. ಅಕ್ಕನ ನೆರಳಲ್ಲೇ ಜೀವನ ಕಾಣ್ತಾ ಇರೋ ನಿನ್ನಂತ ತಂಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಮಧುರ. ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಮದ್ವೆ ಆಗಲ್ಲ ಅಂತ ಹಠ ಮಾಡ್ತಾ ಇದ್ದೆ. ಅಕ್ಕನಿಗೆ ಮದ್ವೆ ಆಗದೆ ತಂಗಿಗೆ ಮದ್ವೆ ಆಗಲ್ಲ ಅನ್ನೋದು ನನ್ನ ಅರಿವಿಗೆ ಬಂದೇ ಇರಲಿಲ್ಲ. ನನ್ನ ಹಠದಿಂದ ನಿನ್ನ ವಯಸ್ಸು ವ್ಯರ್ಥ ಆಗ್ತಾ ಇದೆ. ಇಲ್ಲ ಕಣೆ ಅಕ್ಕ, ನಿನ್ ಮದ್ವೆ ಆಗ್ಲಿ ಅನ್ನೋದಷ್ಟೇ ನನ್ನ ಬೈಕೆ. ನನ್ನ ಮದ್ವೆ ಅಲ್ಲ. ನಿಂಗೆ ಮದ್ವೆ ಮಾಡಿ ನಿನ್ನ ಗಂಡನ ಮನೆಗೆ ಸೇರಿಸಿ ಆಮೇಲೆ ಅಪ್ಪಂಗೊಂದು ಒಳ್ಳೆ ಸ್ನೇಹಿತ ಆಗೋ ಅಳಿಯನ್ ಹುಡುಕ್ತೀನಿ. ಅವನನ್ನ ಮನೆ ಅಳಿಯನಾಗೆ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಅಕ್ಕನ ಕಣ್ಣಲ್ಲಿ ನೀರು ನೋಡಕ್ ನಂಗೆ ಇಷ್ಟ ಇಲ್ಲ ಕಣೆ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಈ ಕಣ್ಣೀರು ದುಃಖಕ್ಕಲ್ಲ ಕಣೆ, ಆನಂದಕ್ಕೆ. ಉಳಿಸ್ಕೋ. ಮದುವೆ ಆಗೋ ದಿನ ಇನ್ನೂ ಹೆಚ್ಚೆಚ್ಚು ಬೇಕಾಗತ್ತೆ. ರೆಡಿ ಏನ್ರೆ? ಲೇ ಅಕ್ಕ, ಅಪ್ಪಂಗೆ ಇನ್ನೊಂದು ಹೆಣ್ಣು ಹುಡ್ಕಣ್ವಾ? ಏಯ್ ಅವಿವೇಕಿ, ಬೇಗ ರೆಡಿ ಆಗು. ಒಬ್ಬಳು ಕಟ್ಕೊಂಡು ಹೇಗಿದ್ದೆ ಸಾಕು. ಅಕ್ಕ ರೆಡಿ ಆದ್ರೆ ನಾನು ರೆಡಿ. ಮಧುರ, ನೀನು ಒಂದು ಸೀರೆ ಉಟ್ಕಳೆ. ಯಾಕಪ್ಪ ನಾನಾಗ ಸೀರೆ ಉಟ್ಕೋಬೇಕು? ಅಕ್ಕ ಉಟ್ರೆ ಅಷ್ಟೇ ಸಾಕು. ಅಕ್ಕ ತಂಗಿರ್ ನಿಬ್ಬರನ್ನು ಸೀರಿಯಲ್ ನೋಡೋ ಆಸೆ ಕಂಡ್ರೆ. ಸಾಹೇಬ್ರ ಮನೆ ಅಲ್ವಾ, ಸಂಪ್ರದಾಯವಾಗಿ ಹೋಗೋಣ. ಹೌದು ಕಣೆ ಮಧುರ, ನೀನು ಸೀರೆ ಉಟ್ಕೋ. ನಿಲ್ಲಪ್ಪ, ನಮ್ಗೆ ನಾಚಿಕೆ ಆಗತ್ತೆ. ನಿನಗೆ ಎಷ್ಟು ನಾಚಿಕೆ ಆದ್ರೆ ಇನ್ನು ನನಗೆ ಎಷ್ಟು ನಾಚಿಕೆ ಆಗ್ಬೇಕು? ಲೇ, ನಿಮ್ಮ ನಾಚಿಕೆಗಳನ್ನೆಲ್ಲ ನಾರಾಯಣ ಪಟ್ಟಣ ನಾಚಿಕೆ ಹಾಕಿ ಬೇಗ ರೆಡಿ ಆಗಿ ಬನ್ರಿ. ಮೇಘ್ನಾ, ಬಾರೆ ಅವ್ರಿಗೆ. ನೀವು ಯಾರು ಹೊರಗೆ ಬರ್ದೇ ಇದ್ರೆ ನಾನೇ ಹೊರಗೆ ಬರ್ತೀನಿ. ವಿಕ್ರಮ್ ಸಿಂಹ ಸಾಹೇಬ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಇದೇ ನಾರಾಯಣಪಟ್ಟಣದಲ್ಲಿ ಚಪ್ಪಲಿಯಲ್ಲಿ ಓಡ್ತಿದ್ದ ಭೂಪ ಯಾರು ಗೊತ್ತಾ? ನಾನು